ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಮಸ್ತೆ. ಮಿಥುನ ರಾಶಿಯವರಿಗೆ ನಮ್ಮ ಚಾನಲ್ಗೆ ತುಂಬ ಹೃದಯದ ಸ್ವಾಗತ. ಮಿಥುನ ರಾಶಿ ವಾಯು ತತ್ವದ ರಾಶಿ. ಬುಧ ಗ್ರಹ ನಿಮ್ಮ ಅಧಿಪತಿ. ಮಾತು, ಬುದ್ಧಿ, ಸಂವಹನ, ಚಲನೆ ಇವೆಲ್ಲವೂ ನಿಮ್ಮ ರಕ್ತದಲ್ಲೇ ಇದೆ. ನೀವು ಒಂದೇ ಕಡೆ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದೇ ವಿಷಯ ಯೋಚನೆ ಮಾಡೋದಕ್ಕೆ ಆಗಲ್ಲ. ನಿಮ್ಮ ಮನಸ್ಸು ಯಾವಾಗಲೂ 100 ಕಡೆ ಓಡ್ತಾ ಇರುತ್ತೆ. ಆದರೆ ಇವತ್ತು ನಿಮಗೆ ಬುಧ ಹೇಳ್ತಿದ್ದಾನೆ, ಸ್ವಲ್ಪ ನಿಲ್ಲು, ಉಸಿರು ತಗೋ, ಫೋಕಸ್ ಮಾಡು ಅಂತ. ಇವತ್ತು ಬೆಳಿಗ್ಗೆಯಿಂದ ನಿಮಗೆ ಫೋನ್ ಇಲ್ಲದೆ ರಿಂಗ್ ಆಗ್ತಾ ಇದೆ. 10 ಜನ 10 ವಿಷಯಕ್ಕೆ ಕಾಲ್ ಮಾಡ್ತಿದ್ದಾರೆ. ವಾಟ್ಸಪ್ ಮೆಸೇಜ್, ಇನ್ಸ್ಟಾಗ್ರಾಮ್, DM, ಆಫೀಸ್ ಮೇಲೆ ಎಲ್ಲ ಕಡೆಗೂ ಕೂಡ ನೀವು ಬೇಕು. ನಿಮ್ಮ ತಲೆ ತಿರುಗ್ತಾ ಇದೆ. ಯಾವುದಕ್ಕೆ ಮೊದಲು ಉತ್ತರ ಕೊಡಲಿ, ಯಾವ ಕೆಲಸ ಮೊದಲು ಮಾಡಲಿ ಅಂತ ಗೊಂದಲ. ಇದೇ ನಿಮ್ಮ ದೊಡ್ಡ ಸಮಸ್ಯೆ. ಮಿಥುನ ರಾಶಿಯವರೇ, ಎಲ್ಲರಿಗೂ ಹ್ಞೂ ಅನ್ನೋದು, ಎಲ್ಲ ಕೆಲಸಕ್ಕೂ ಕೈ ಹಾಕೋದು, ಕೊನೆಗೆ ಯಾವುದೂ ಪೂರ್ತಿ ಆಗಲ್ಲ. ನೀವು ಸುಸ್ತಾಗಿ ಬಿಡ್ತೀರಾ. ಇವತ್ತು ಮಧ್ಯಾಹ್ನ 4 ಗಂಟೆ ನಂತರ, ಸಾಯಂಕಾಲ 4 ಗಂಟೆ ನಂತರ ನಿಮಗೆ ಒಂದು ಸಂದರ್ಭ ಬರುತ್ತೆ. ನೀವು ಇಲ್ಲ ಅನ್ನಲೇಬೇಕು. ಇಲ್ಲ ಅಂದರೆ ನಿಮ್ಮ ಸ್ವಂತ ಕೆಲಸ, ನಿಮ್ಮ ಆರೋಗ್ಯ, ನಿಮ್ಮ ನೆಮ್ಮದಿ ಎಲ್ಲ ಕೂಡ ಹಾಳಾಗುತ್ತೆ. ಕೆಲಸ ಮತ್ತು ವ್ಯವಹಾರ. ನಿಮ್ಮ ತಲೆಯಲ್ಲಿ ಈಗ 5 ಐಡಿಯಾ ಓಡ್ತಾ ಇದೆ. ಹೊಸ ಬಿಸ್ನೆಸ್ ಶುರು ಮಾಡಬೇಕು, ಯೂಟ್ಯೂಬ್ ಚಾನಲ್ ಮಾಡಬೇಕು, ಇಲ್ಲಾಂದರೆ ಕೋರ್ಸ್ ಕಲಿಬೇಕು, ಜಾಬ್ ಬದಲಾಯಿಸ್ಬೇಕು, ಈ ಥರ ಎಲ್ಲವೂ ಕೂಡ ಒಟ್ಟಿಗೆ ಮಾಡಬೇಕು ಅನಿಸುತ್ತೆ. ಆದರೆ ಬುಧ ವಕ್ರ ಆಗಿದ್ದಾನೆ ಇವತ್ತು. ಹಾಗಾಗಿ ಹೊಸದನ್ನು ಶುರು ಮಾಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಮೊದಲು ಕೈಯಲ್ಲಿರುವ ಕೆಲಸ ಮುಗಿಸಿ, ಅರ್ಧಕ್ಕೆ ನಿಂತಿರುವ ಪ್ರಾಜೆಕ್ಟ್ ಪೂರ್ತಿ ಮಾಡಿ, ನಿಮ್ಮ ಡೆಸ್ಕ್ ಕ್ಲೀನ್ ಮಾಡಿ, ನಿಮ್ಮ ಇಮೇಲ್ ಇನ್ಬಾಕ್ಸ್ ಖಾಲಿ ಮಾಡಿ. ಮನಸ್ಸು ಕ್ಲಿಯರ್ ಆದರೆ ಮಾತ್ರ ಹೊಸದಕ್ಕೆ ಜಾಗ ಸಿಗುತ್ತೆ. ಇವತ್ತು ನಿಮ್ಮ ಜೊತೆ ಕೆಲಸ ಮಾಡುವ ಯಾರೋ ಒಬ್ಬರು ನಿಮ್ಮ ಐಡಿಯಾ ಕದಿಯೋದಕ್ಕೆ ನೋಡಬಹುದು, ಅಥವಾ ನಿಮ್ಮ ಮನಸ್ಸು ತಿರುಚಿ ಬೇರೆಯವರಿಗೆ ಹೇಳಬಹುದು. ಹಾಗಾಗಿ ಇವತ್ತು ಆಫೀಸ್ ಗಾಸಿಪಲ್ಲಿ ಭಾಗಿಯಾಗಬೇಡಿ. ನಿಮ್ಮ ಪ್ಲ್ಯಾನ್ ಯಾರಿಗೂ ಹೇಳಬೇಡಿ. ಕಡಿಮೆ ಮಾತು, ಜಾಸ್ತಿ ಕೆಲಸ, ಇದು ಇವತ್ತಿನ ಮಂತ್ರ. ಹಣಕಾಸು. ನಿಮ್ಮ ಕೈಲಿ ದುಡ್ಡು ನಿಲ್ಲಲ್ಲ. ಬಂದಷ್ಟು ಖರ್ಚು, ಆನ್ಲೈನ್ ಶಾಪಿಂಗು, ಹೊಸ ಗ್ಯಾಜೆಟ್, ಇವೆಲ್ಲವೂ ಕೂಡ ಸ್ನೇಹಿತರ ಜೊತೆ ಪಾರ್ಟಿ, ಈ ಥರ ಹೀಗೆ ಹಣ ನೀರಿನ ಥರ ಖರ್ಚಾಗ್ತಾ ಹೋಗ್ತಾ ಇರುತ್ತೆ. ಇವತ್ತು ಸಂಜೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದಾಗ ಶಾಕ್ ಆಗ್ಬೋದು. ಇಷ್ಟು ಬೇಗ ಹೆಂಗೆ ಖಾಲಿ ಆಯಿತು ಅಂತ ಅನ್ನಿಸ್ಬೋದು. ಮಿಥುನ ರಾಶಿಯವರೇ, ನಿಮಗೆ ಸೇವಿಂಗ್ಸ್ ಅಭ್ಯಾಸ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇವತ್ತಿಂದ ಒಂದು ರೂಲ್ ಮಾಡಿಬಿಡಿ. ಸಂಬಳ ಬಂದ ತಕ್ಷಣ 20% ತೆಗೆದು ಬೇರೆ ಅಕೌಂಟ್ಗೆ ಹಾಕಿ, ಅದನ್ನು ಮುಟ್ಟಬೇಡಿ. ಇವತ್ತು ನಿಮಗೆ ಯಾರೋ ಶೇರ್ ಮಾರ್ಕೆಟ್ ಟಿಪ್ ಕೊಡ್ತಾರೆ, ಇದರಲ್ಲಿ ಡಬಲ್ ಹಾಕು, ಡಬಲ್ ದುಡ್ಡು ಆಗುತ್ತೆ ಅಂತ. ದಯವಿಟ್ಟು ನಂಬೇಡಿ. ನಿಮಗೆ ಗೊತ್ತಿಲ್ಲದ ವಿಷಯದಲ್ಲಿ ಹಣ ಹಾಕಿದರೆ ಬುಧನ ಆಟದಲ್ಲಿ ಎಲ್ಲ ಕಳೆದುಕೊಳ್ತೀರಾ. ಸಂಬಂಧ ಮತ್ತು ಸಂವಹನ. ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಮಾತು. ನೀವು ಮಾತಾಡಿದರೆ ಜನ ಕೇಳ್ತಾರೆ. ಆದರೆ ನಿಮ್ಮ ದೊಡ್ಡ ದೌರ್ಬಲ್ಯ ಕೂಡ ಅದೇ. ಕೆಲವೊಮ್ಮೆ ಮಾಡದೆ ಮಾತಾಡಿ ಬಿಡ್ತೀರಿ. ನಂತರ ಅಯ್ಯೋ ಹಾಗೆ ಹೇಳ್ಬಾರ್ದಾಗಿತ್ತು ಅಂತ ಫೀಲ್ ಮಾಡ್ತೀರಿ. ಇವತ್ತು ನಿಮ್ಮ ಅಣ್ಣ, ಅಕ್ಕ, ತಂಗಿ ಅಥವಾ ಆಪ್ತ ಸ್ನೇಹಿತರ ಜೊತೆ ಜಗಳ ಆಡುವ ಸಾಧ್ಯತೆ ಇದೆ. ಕಾರಣ ಸಣ್ಣದು. ವಾಟ್ಸಪ್ಪಲ್ಲಿ ಕಳಿಸಿದ ಒಂದು ಮೆಸೇಜ್ ಅಥವಾ ಆಡಿದ ಒಂದು ತಮಾಷೆ, ಅದು ಅವರಿಗೆ ಒಂದು ನೋವನ್ನು ಮಾಡಬಹುದು. ಇವತ್ತು ಮಾತಾಡುವ ಮುಂಚೆ 3 ಸೆಕೆಂಡ್ ಯೋಚನೆ ಮಾಡಿ, ಇದು ಅವರಿಗೆ ನೋವು ಮಾಡುತ್ತಾ ಅಂತ. ವಾದ ಮಾಡುವ ಬದಲು ಕೇಳಿಸಿಕೊಳ್ಳಿ. ಮಿಥುನ ರಾಶಿಯವರು ಒಳ್ಳೆ ಕೇಳುಗರಾದರೆ ಸಂಬಂಧ ಗಟ್ಟಿಯಾಗುತ್ತೆ. ಪ್ರೇಮ ಜೀವನ ನಿಮಗೆ ಬೋರ್ ಆಗೋದು ಬಹಳ ಬೇಗ. ಒಂದೇ ರೀತಿಯ ರೂಟೀನ್, ಒಂದೇ ರೀತಿಯ ಮಾತು ನಿಮಗೆ ಕಿರಿಕಿರಿ ತರುತ್ತೆ. ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ನಿಮ್ಮ ಸಂಗಾತಿಗೆ ಅನಿಸ್ಬಹುದು, ಇವನು ನನ್ನ ಜೊತೆಗಿಲ್ಲ, ಮನಸ್ಸು ಎಲ್ಲೋ ಹೋಗಿದೆ ಅಂತ. ಇವತ್ತು ಅವರಿಗೆ ಸ್ವಲ್ಪ ಸಮಯ ಕೊಡಿ. ಫೋನ್ ಪಕ್ಕಕ್ಕಿಟ್ಟು 30 ನಿಮಿಷ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ. ಅವರ ದಿನ ಹೇಗಿತ್ತು ಕೇಳಿ. ಸಣ್ಣ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿ. ನೀವು ಸಿಂಗಲ್ ಆಗಿದ್ದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹೊಸಬರು ನಿಮ್ಮನ್ನು ಮೆಚ್ಚಿ ಮೆಸೇಜ್ ಮಾಡಬಹುದು, ಚಾಟ್ ಮಾಡಿ. ಆದರೆ ಬೇಗ ಅಟ್ಯಾಚ್ ಆಗಬೇಡಿ. ಮಿಥುನ ರಾಶಿಯವರು ಬೇಗ ಪ್ರೀತಿಗೆ ಬೀಳ್ತಾರೆ, ಬೇಗ ಹೊರಗೆ ಬರ್ತಾರೆ. ಸ್ವಲ್ಪ ಸಮಯ ತಗೊಳ್ಳಿ. ಆರೋಗ್ಯ. ನರ ದೌರ್ಬಲ್ಯ, ಕೈ ನಡುಗೋದು, ಅಲರ್ಜಿ, ಉಸಿರಾಟದ ತೊಂದರೆ, ನಿದ್ದೆ ಸರಿ ಇಲ್ಲದೆ ಇರೋದು, ಇದೆಲ್ಲ ನಿಮ್ಮ ಸಮಸ್ಯೆ. ಕಾರಣ ಒಂದೇ, ಓವರ್ ಥಿಂಕಿಂಗ್. ಮನಸ್ಸು 24 ಗಂಟೆ ಓಡ್ತಾನೆ ಇರುತ್ತೆ. ರಾತ್ರಿ ಮಲಗಿದ್ರೂ ತಲೆಯಲ್ಲಿ ಲೆಕ್ಕಾಚಾರ. ಮತ್ತು ರಾತ್ರಿ ಮಲಗುವ ಮುಂಚೆ ಫೋನನ್ನು ಸ್ವಿಚ್ ಆಫ್ ಮಾಡಿ ಒಂದು ಪುಸ್ತಕ ಓದಿ ಅಥವಾ ಮೆಡಿಟೇಷನ್ ಮ್ಯೂಸಿಕ್ ಕೇಳಿ.
ತುಳಸಿ ಟೀ ಕುಡೀರಿ. ನಿಮ್ಮ ಶ್ವಾಸಕೋಶಕ್ಕೆ ಶಕ್ತಿ ಬೇಕು, ಪ್ರಾಣಾಯಾಮ ಮಾಡಿ. ಓಂ ಭೂಂ ಬುಧಾಯ ನಮಃ ಅಂತ 17 ಬಾರಿ ಜಪಿಸಿ. ಬುದ್ಧಿ ಶಾಂತ ಆಗುತ್ತೆ. ಈಗ ಅತ್ಯಂತ ಮುಖ್ಯವಾದ ಸಂಕೇತ, ಇವತ್ತು ಇನ್ನು ಮುಂದೆ 2 ದಾರಿ ನಿಮಗೆ ಬರುತ್ತೆ. 2 ಚೆನ್ನಾಗಿದೆ ಅನಿಸುತ್ತೆ. ಯಾವುದನ್ನು ಆಯ್ಕೆ ಮಾಡಬೇಕು, ಯಾವುದನ್ನು ಬೇಡ ಅಂತ ಗೊಂದಲ. ಕೆಲಸದಲ್ಲಿ 2 ಆಫರ್, 2 ಕಡೆ ಇನ್ವೆಸ್ಟ್ ಮಾಡೋ ಅಥವಾ ಚಾನ್ಸ್ ಸಿಗೋ ಒಂದು ಟೈಮ್. 2 ಕಡೆ ಇನ್ವೆಸ್ಟ್ ಮಾಡೋ ಚಾನ್ಸ್ ಆದರೆ ಪ್ರೀತಿಯಲ್ಲಿ 2 ವ್ಯಕ್ತಿಗಳು. ಮಿಥುನ ರಾಶಿಯವರೇ, ನಿಮ್ಮ ಮನಸ್ಸು ಕೇಳುತ್ತೆ 2 ಬೇಕು ಅಂತ, ಆದರೆ ವಿಧಿ ಹೇಳುತ್ತೆ ಒಂದನ್ನು ಆಯ್ಕೆ ಮಾಡು ಅಂತ. ನೀವು ತಾಳ್ಮೆಯಿಂದ ಚಾಣಾಕ್ಷತೆಯಿಂದ ಆಯ್ಕೆ ಮಾಡಬೇಕು. ಇಲ್ಲಾಂದರೆ ನಿಮ್ಮ ಜೀವನನೇ ಬರ್ಬರಾಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಿಮ್ಮ ಶತ್ರು ಅಂದರೆ ನಿಮ್ಮ ಮನಸ್ಸೇ ಆಗುತ್ತೆ. ನೀವು ತಾಳ್ಮೆಯಿಂದ ಮುಂದೆ ನಡ್ಕೊಂಡ್ರೆ ನಿಮಗೆಲ್ಲದು ಒಳ್ಳೆಯದಾಗುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮತ್ತು ಮಿಥುನ ರಾಶಿಯ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಜೈ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಜನೋ ಸುಖಿನೋ ಭವಂತು.